ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು ಮಾತಾಡೋಕೆತ್ತಿಕೊಂಡಿರೋ ವಿಷಯ ವಿಜಯೇಂದ್ರ ರಾಮನಾಥ ಭಟ್ರು ಬರೆದಿರುವ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ದೊಡ್ಡ ಗ್ರಂಥ. ಅದರ ಒಂದು ನಿರ್ದಿಷ್ಟ ಭಾಗವನ್ನು ಇವತ್ತು ಗಮನಿಸ್ತಾ ಇದ್ದೀವಿ. ಈ ಗ್ರಂಥದ ಹೆಸರೇ ಹೇಳೋ ಹಾಗೆ ಇದರ ಗುರಿ ಕೇವಲ ಸಂಧ್ಯಾವಂದನೆ ಗಾಯತ್ರಿ ಜಪದ ಹೊರಗಿನ ಆಚರಣೆಗಳನ್ನು ಹೇಳೋದಲ್ಲ, ಬದಲಿಗೆ ಅದರ ಆಳವಾದ ಅರ್ಥ ಅಂದ್ರೆ ಅಂತರಂಗವನ್ನ ತಿಳಿಯೋ ಪ್ರಯತ್ನ. ಇದು ಬರೀ ಕರ್ಮ ಅಲ್ಲ, ಜ್ಞಾನದ ಹುಡುಕಾಟ ಕೂಡ ಹೌದು ಅಲ್ವಾ? ಇದರಲ್ಲಿ ಸುಮಾರು 30 ಪೂರಕ ಲೇಖನಗಳಿವೆ ಅಂತ ಗೊತ್ತಾಯಿತು. ಒಂದೊಂದು ವಿಷಯದ ಬಗ್ಗೆ ಆಳವಾಗಿ ಹೇಳುತ್ತೆ. ಇವತ್ತು ನಾವು ನೋಡ್ತಾ ಇರುವುದು 6ನೇ ಲೇಖನ, ಶ್ರೀನಿವಾಸನ ಅನುಸಂಧಾನ. ಸರಿ, ಹಾಗಿದ್ರೆ ಇದರ ಒಳಗೋಗಿ ನೋಡೋಣ ಬನ್ನಿ. ಹೌದು, ನೀವ್ ಹೇಳಿದ್ದು ಸರಿ. ಈ ಗ್ರಂಥದ ಮುಖ್ಯ ಉದ್ದೇಶವೇ ಅನುಸಂಧಾನ. ಅಂದ್ರೆ ಏನೋ ಯಾಂತ್ರಿಕವಾಗಿ ಮಂತ್ರ ಹೇಳೋದಿಕ್ಕಿಂತ ಅದರ ಹಿಂದಿನ ತತ್ವ, ಆ ದೇವತಾ ಸ್ವರೂಪವನ್ನ ಅರ್ಥ ಮಾಡಿಕೊಂಡು ಮನಸ್ಸಲ್ಲಿ ಆಳವಾಗಿ ಚಿಂತನೆ ಮಾಡೋದು. ಮೂಲ ಗ್ರಂಥದ ಪೀಠಿಕೆಯಲ್ಲೂ ಇದನ್ನೇ ಹೇಳ್ತಾರೆ. ಸಂಧ್ಯಾವಂದನೆ, ಗಾಯತ್ರಿ ಜಪ ಎಷ್ಟು ಮುಖ್ಯವಾದ ನಿತ್ಯಕರ್ಮಗಳು ಅಂತ ಹೇಳ್ತಲೇ ಈ ಅನುಸಂಧಾನದ ಮಹತ್ವವನ್ನ ಒತ್ತಿ ಹೇಳಲಾಗಿದೆ. ಇದು ನಾವು ಮಾಡೋ ಆಚರಣೆಗೆ ಒಂದು ಅರ್ಥ ಕೊಡೋ ಪ್ರಕ್ರಿಯೆ. ಬಹಳ ಮುಖ್ಯವಾದ ಅಂಶ ಅದು. ಈ ನಿರ್ದಿಷ್ಟ ಲೇಖನ ಶ್ರೀನಿವಾಸನ ಅನುಸಂಧಾನ ಇದೆಯಲ್ಲ, ಇದು ಸ್ವಲ್ಪ ವಿಶಿಷ್ಟವಾದ ದಾರಿ ಹಿಡಿಯುತ್ತೆ ಅನ್ಸುತ್ತೆ. ಅಂದ್ರೆ ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಅಂದ್ರೆ ಸವಿತೃದೇವನಿಗೆ ಸಂಬಂಧಿಸಿದ್ದು, ಅದು ಸಾರ್ವತ್ರಿಕವಾದದ್ದು. ಅದೇ ಇಲ್ಲಿ ಆ ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನ ತುಂಬಾ ನಿರ್ದಿಷ್ಟವಾದ ದೇವತಾ ಸ್ವರೂಪ ಅಂದ್ರೆ ತಿರುಪತಿ ಶ್ರೀನಿವಾಸ ದೇವರ ಗುಣಗಳು, ಲೀಲೆಗಳು, ಅದಕ್ಕೆ ಹೇಗೆ ಸಂಬಂಧ ಕಲ್ಪಿಸಿ ಚಿಂತನೆ ಮಾಡಬಹುದು ಅಂತ ಈ ಲೇಖನ ವಿವರಿಸುತ್ತೆ. ಇದು ಆ ಪರಿಚಿತ ಮಂತ್ರಕ್ಕೆ ಒಂದು ಹೊಸ ಆಯಾಮ ಕೊಟ್ಟ ಹಾಗೆ. ಇಂಟ್ರೆಸ್ಟಿಂಗ್ ಅಲ್ವಾ? ಹೌದು, ತುಂಬಾ ವಿಶಿಷ್ಟವಾದ ದೃಷ್ಟಿಕೋನ. ಸರಿ, ಹಾಗಾದ್ರೆ ಗಾಯತ್ರಿ ಮಂತ್ರದ ಮೊದಲ ಪದ ತತ್. ಸಾಮಾನ್ಯವಾಗಿ ಅದು ಅಥವಾ ಪರಬ್ರಹ್ಮ ತತ್ವ ಅಂತ ಅರ್ಥ. ಇದನ್ನ ಲೇಖನದಲ್ಲಿ ಶ್ರೀನಿವಾಸನ ಯಾವ ಗುಣಕ್ಕೆ ಜೋಡಿಸಿದ್ದಾರೆ? ಮೂಲ ಲೇಖನ ತತ್ಪದವನ್ನ ಶ್ರೀನಿವಾಸನ ಭಕ್ತವಾತ್ಸಲ್ಯಕ್ಕೆ ಅನ್ವಯ ಮಾಡುತ್ತೆ. ಅಂದ್ರೆ ಭಕ್ತರ ಮೇಲಿನ ಆತನ ಅಪಾರವಾದ ಪ್ರೀತಿ, ಕರುಣೆ. ಇದಕ್ಕೆ ತುಂಬಾ ಪ್ರಸಿದ್ಧವಾದ ಉದಾಹರಣೆ ಅಂದ್ರೆ ಭೃಗು ಮಹರ್ಷಿಗಳ ಕತೆ ಗೊತ್ತಾ? ತ್ರಿಮೂರ್ತಿಗಳನ್ನ ಪರೀಕ್ಷೆ ಮಾಡೋಕೆ ಬಂದಾಗ ಭೃಗು ಮುನಿ ನಿದ್ದೆಯಲ್ಲಿದ್ದ ವಿಷ್ಣುವಿನ ಎದೆಗೆ ಒದ್ರು. ಶ್ರೀನಿವಾಸ ಕೋಪ ಮಾಡ್ಕೊಳ್ಳಿಲ್ಲ. ಬದಲಿಗೆ ಎದ್ದು ಮುನಿಗೆ ನೋವಾಯ್ತೇನೋ ಅಂತ ಅವರ ಕಾಲು ಒತ್ತಿದ್ರಂತೆ. ಇದು ಕ್ಷಮಾಗುಣ ಮತ್ತೆ ಭಕ್ತರ ಮೇಲಿನ ವಾತ್ಸಲ್ಯದ ಒಂದು ದೊಡ್ಡ ಉದಾಹರಣೆ. ಹಾಗೆ ಲಕ್ಷ್ಮೀದೇವಿ ಇರೋ ತನ್ನ ಎದೆಯನ್ನೇ ಭೃಗು ತುಳಿದ್ರೂ ಸಹಿಸ್ಕೊಂಡು ಆಮೇಲೆ ಅವತಾರಕ್ಕೆ ಪವಿತ್ರವಾದ ವೆಂಕಟಾಚಲವನ್ನೇ ಆರಿಸ್ಕೊಂಡಿದ್ದು. ಇದೆಲ್ಲ ಆ ಭಕ್ತವಾತ್ಸಲ್ಯದ ಬೇರೆ ಬೇರೆ ಮುಖಗಳು ಅಂತ ಹೇಳ್ಬಹುದು. ಹೌದು, ಆ ಪರೀಕ್ಷೆಯ ಸಮಯದಲ್ಲೂ ತೋರಿಸಿದ ಕರುಣೆ ಅದು ಬರೀ ಸಹನೆ ಅಷ್ಟೇ ಅಲ್ಲ, ಒಂದು ರೀತಿ ಆರೈಕೆ ತರ ಕಾಣ್ತಾ. ಇದು ಮುಂದಿನ ಚರ್ಚೆಗೆ ಒಂದು ಗಟ್ಟಿಯಾದ ಬುನಾದಿ ಹಾಕೊಟ್ಟ ಹಾಗಾಯಿತು. ಸರಿ, ಹಾಗಾದ್ರೆ ಮುಂದಿನ ಪದ ಸವಿತುಹು. ಇದರ ಸಾಮಾನ್ಯ ಅರ್ಥ ಸೃಷ್ಟಿಕರ್ತ, ಪ್ರೇರಕ ಅಥವಾ ಸೂರ್ಯದೇವ. ಇದನ್ನ ಶ್ರೀನಿವಾಸನಿಗೆ ಹೇಗೆ ಅನ್ವಯಿಸಿದ್ದಾರೆ? ಇದು ಬರೀ ಜಗತ್ತಿನ ಸೃಷ್ಟಿಗೆ ಮಾತ್ರ ಸಂಬಂಧಿಸಿದ್ದ? ಇಲ್ಲ. ಲೇಖನ ಇದನ್ನ ಇನ್ನೂ ವಿಶಾಲವಾಗಿ ನೋಡುತ್ತೆ. ಶ್ರೀನಿವಾಸ ಕೇವಲ ಜಗತ್ತಿನ ಸೃಷ್ಟಿಕರ್ತ ಮಾತ್ರ ಅಲ್ಲ, ತನ್ನ ಲೀಲೆಗಳಿಗೆ ಬೇಕಾದ ಸನ್ನಿವೇಶಗಳನ್ನ ಸೃಷ್ಟಿ ಮಾಡೋವನು, ಪಾತ್ರಗಳನ್ನ ಪ್ರೇರೇಪಿಸುವನು ಅನ್ನೋ ಅರ್ಥದಲ್ಲಿ ಸವಿತೃ ಅಂತ ಪರಿಗಣಿಸಿದ್ದಾರೆ. ಉದಾಹರಣೆಗೆ, ತಾನು ಇರೋಕೆ ವೆಂಕಟಾಚಲದಲ್ಲಿ ಒಂದು ಹುತ್ತವನ್ನ ಸೃಷ್ಟಿ ಮಾಡಿದ್ದು, ಆಮೇಲೆ ತನಗೆ ಹಾಲ್ ಕೊಡೋಕೆ ಬ್ರಹ್ಮನನ್ನೇ ರಾಜನ ಹಸುವಿನ ರೂಪದಲ್ಲಿ ಬರುವಂತೆ ಪ್ರೇರಣೆ ಮಾಡಿದ್ದು, ತನ್ನನ್ನ ಸಾಕಲಿಗೆ ಯಶೋದೆಯ ಅಂಶವಾದ ವಕುಳಾದೇವಿಯ ಜನ್ಮಕ್ಕೆ ಕಾರಣ ಆಗಿದ್ದು, ಆಮೇಲೆ ಮುಂದಿನ ಜನ್ಮದಲ್ಲಿ ಆಕಾಶರಾಜನಾಗಿ ಹುಟ್ಟಿ ತನಗೆ ಮಾವನಾಗುವಂತೆ ಮಾಧವ ಅನ್ನೋ ಬ್ರಾಹ್ಮಣನಿಗೆ ಪ್ರೇರಣೆ ಕೊಟ್ಟಿದ್ದು, ಮತ್ತೆ ಭೂದೇವಿಯ ಅಂಶವಾದ ಪದ್ಮಾವತಿ ಆ ಆಕಾಶರಾಜನಿಗೆ ಯಜ್ಞಕುಂಡದಿಂದ ಸಿಗೋ ಹಾಗೆ ಮಾಡಿದ್ದು, ಇವೆಲ್ಲವೂ ಆತನ ಸೃಷ್ಟಿ ಮತ್ತು ಪ್ರೇರಣಾಶಕ್ತಿ ಅಂದ್ರೆ ಸವಿತೃ ಸ್ವರೂಪವನ್ನ ತೋರಿಸುತ್ತೆ ಅಲ್ವಾ? ಇದು ನಿಜವಾಗ್ಲೂ ಕುತೂಹಲಕಾರಿ ವಿಸ್ತರಣೆ. ಅಂದ್ರೆ ಸವಿತುಹೋ ಅಂದ್ರೆ ಇಲ್ಲಿ ಬರೀ ಬ್ರಹ್ಮಾಂಡದ ಸೃಷ್ಟಿ ತರ ದೊಡ್ಡ ವಿಷಯ ಮಾತ್ರ ಅಲ್ಲ, ತನ್ನದೇ ಆದ ಲೀಲೆ ಅಥವಾ ಆ ದೈವಿಕ ನಾಟಕಕ್ಕೆ ಬೇಕಾದ ಪಾತ್ರಗಳನ್ನ, ಸನ್ನಿವೇಶಗಳನ್ನ ತುಂಬ ಸೂಕ್ಷ್ಮವಾಗಿ ರೂಪಿಸೋದು ಕೂಡ ಹೌದು. ಈ ತರದ ವ್ಯಾಖ್ಯಾನ ನಿಜಕ್ಕೂ ಶ್ರೀನಿವಾಸನ ಕತೆಗೆ ಒಂದು ಹೊಸ ಒಳನೋಟ ಕೊಡುತ್ತೆ. ಸರಿ, ಮುಂದೆ ವರೆಣ್ಯಂ. ಇದರ ಅರ್ಥ ಶ್ರೇಷ್ಠ, ಪೂಜ್ಯ,
ವರಿಸಲು ಯೋಗ್ಯನಾದವನು. ಈ ಗುಣವನ್ನ ಹೇಗೆ ಸಮರ್ಥಿಸಿದ್ದಾರೆ? ವರೆಣ್ಯಂ ಅಂದ್ರೆ ಆಯ್ಕೆ ಮಾಡಲು ಯೋಗ್ಯವಾದದ್ದು, ಶ್ರೇಷ್ಠವಾದದ್ದು. ಲೇಖನದಲ್ಲಿ ಇದಕ್ಕೆ ಹಲವಾರು ಆಧಾರಗಳನ್ನು ಕೊಡ್ತಾರೆ. ನೋಡಿ, ಭೃಗುಮುನಿಯ ಪರೀಕ್ಷೆ ಆದ್ಮೇಲೆ ಅಲ್ಲಿದ್ದ ಸಪ್ತರ್ಷಿಗಳು, ಬೇರೆ ದೇವತೆಗಳೆಲ್ಲ ಸೇರಿ ತ್ರಿಮೂರ್ತಿಗಳಲ್ಲಿ ವಿಷ್ಣುವೇ ಸಾತ್ವಿಕ ಗುಣಗಳಿಂದ ಶ್ರೇಷ್ಠ ಅಂತ ಒಪ್ಕೊಂಡ್ರು. ಹಾಗಾಗಿ ಆತ ದೇವತೆಗಳಿಂದ ವರೆಣ್ಯ ಅಂತ ಘೋಷಿಸಲ್ಪಟ್ಟ. ಇನ್ನು ಲೌಕಿಕವಾಗಿ ನೋಡೋದಾದ್ರೆ ಆಕಾಶರಾಜ ತನ್ನ ಮಗಳು ಪದ್ಮಾವತಿಗೆ ಗಂಡನಾಗಿ ಶ್ರೀನಿವಾಸನನ್ನೇ ಆರಿಸ್ಕೊಂಡ. ಹಾಗೆ ಸ್ವತಃ ಪದ್ಮಾವತಿಯೇ ಅವನ ರೂಪ, ಗುಣಗಳಿಗೆ ಮನಸೋತು ಪ್ರೀತಿಯಿಂದ ವರಿಸಿದಳು. ಈ ಕಾರಣಗಳಿಂದ ಅವನು ವರೆಣ್ಯ ಅಂತ ಅನುಸಂಧಾನ ಮಾಡಕ್ಕೆ ಯೋಗ್ಯನಾಗ್ತಾನೆ. ಹೌದು, ಗಮನಾರ್ಹ. ಇಲ್ಲಿ ವರೆಣ್ಯಂ ಅನ್ನೋದು ಋಷಿಗಳಿಂದ ಸಿಕ್ಕಿದ ದೈವಿಕ ಮಾನ್ಯತೆ ಒಂದು ಕಡೆ, ಮದುವೆಯಂತಹ ಮಾನವೀಯ ಸಂದರ್ಭದಲ್ಲಿ ಸಿಕ್ಕಿದ ವೈಯಕ್ತಿಕ ಆಯ್ಕೆ ಇನ್ನೊಂದು ಕಡೆ. ಇವೆರಡರ ನಡುವೆ ಒಂದು ಸೇತುವೆ ತರ ಕಾಣುತ್ತೆ ಅಲ್ವಾ? ಎರಡೂ ರೀತಿಯಲ್ಲೂ ಅವನ ಶ್ರೇಷ್ಠತೆ, ಯೋಗ್ಯತೆ ಸ್ಥಾಪನೆಯಾಗತ್ತೆ. ಸರಿ, ಮುಂದಿನ ಪದ ಭರ್ಗಃ. ಸಾಮಾನ್ಯವಾಗಿ ಇದರ ಅರ್ಥ ತೇಜಸ್ಸು, ಪಾಪಗಳನ್ನು ನಾಶ ಮಾಡುವ ಶಕ್ತಿ, ಅಡೆತಡೆಗಳನ್ನು ನಿವಾರಿಸುವ ಪ್ರಕಾಶ. ಇದನ್ನ ಶ್ರೀನಿವಾಸನ ಲೀಲೆಗಳಲ್ಲಿ ಹೇಗೆ ಗುರುತಿಸಬಹುದು? ಲೇಖನವು ಭರ್ಗಃ ತತ್ವವನ್ನ ಶ್ರೀನಿವಾಸನ ಪಾಪನಾಶಕ ಮತ್ತು ವಿಘ್ನ ನಿವಾರಕ ಶಕ್ತಿಯಾಗಿ ವಿವರಿಸುತ್ತೆ. ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ, ಮಾಧವ ಅನ್ನೋ ಬ್ರಾಹ್ಮಣ ತನ್ನ ಹಿಂದಿನ ಜನ್ಮದ ಕರ್ಮದಿಂದ ಶಾಪಗ್ರಸ್ತನಾಗಿದ್ದ. ಅವನಿಗೆ ಮುಕ್ತಿ ಕೊಟ್ಟು ಮುಂದಿನ ಜನ್ಮದಲ್ಲಿ ರಾಜನಾಗುವಂತೆ ಅನುಗ್ರಹಿಸಿದ್ದು ಅವನ ಪಾಪನಾಶಕ ಗುಣಕ್ಕೆ ಸಾಕ್ಷಿ. ಇನ್ನೊಂದು ಕಡೆ ತನ್ನನ್ನೇ ಎದೆಗೆ ಒದ್ದ ಭೃಗುಮುನಿಗೆ ಆ ಕೆಲಸದ ಫಲವಾಗಿ ಮುಂದಿನ ಜನ್ಮದಲ್ಲಿ ಕ್ಷತ್ರಿಯನಾಗಿ ಜಮದಗ್ನಿಯಾಗಿ ಹುಟ್ಟಿ ಕಷ್ಟಪಡುವಂತೆ ಶಾಪ ಕೊಟ್ಟಿತು. ಇದು ಒಂದು ರೀತಿ ದಂಡನೆ ಆದ್ರೂ ಅದು ಕರ್ಮಫಲವನ್ನ ಅನುಭವಿಸಿ ಶುದ್ಧನಾಗೋ ದಾರಿನೂ ಹೌದು. ಇದು ಶಿಕ್ಷೆ ಮೂಲಕನೂ ಪರಿಶುದ್ಧಗೊಳಿಸೋ ಭರ್ಗಃ ಸ್ವರೂಪ. ಹಾಗೆಯೇ ಸೀತಾ ಸ್ವಯಂವರದ ಟೈಮ್ನಲ್ಲಿ ಜನಕರಾಜನಿಗೆ ಶಿವಧನುಸ್ಸನ್ನು ಮುರಿಯೋ ಉಪಾಯ ಹೇಳಿ ಮದುವೆಗೆ ಇದ್ದ ಅಡ್ಡಿಯನ್ನ ನಿವಾರಣೆ ಮಾಡಿದ್ದು. ಮತ್ತೆ ತನ್ನ ಮದುವೆಗೆ ಬಂದಿದ್ದ ಅಸಂಖ್ಯಾತ ದೇವತೆಗಳು, ಋಷಿಗಳು, ಅತಿಥಿಗಳಿಗೆಲ್ಲ ಕುಬೇರನಿಂದ ಸಾಲ ತಂದು ಏನೂ ಕೊರತೆ ಆಗದ ಹಾಗೆ ಊಟದ ವ್ಯವಸ್ಥೆ ಮಾಡಿ ಕಾರ್ಯವನ್ನ ನಿರ್ವಿಘ್ನವಾಗಿ ಮಾಡಿದ್ದು. ಇವೆಲ್ಲವೂ ಆತನ ಭರ್ಗಃ ಅಂದ್ರೆ ತೇಜೋರೂಪದ ವಿಘ್ನನಾಶಕ ಶಕ್ತಿಯ ಚಿಂತನೆಗೆ ಆಧಾರಗಳು. ಆ ಭೃಗುವಿನ ಮುಂದಿನ ಜನ್ಮದ ಉದಾಹರಣೆ ಇದೆಯಲ್ಲ, ಅಲ್ಲಿ ಶಿಕ್ಷೆಯನ್ನ ಶುದ್ಧೀಕರಣದ ಮಾರ್ಗ ಅಂತ ನೋಡೋದು ಭರ್ಗಃ ಪದಕ್ಕೆ ಸ್ವಲ್ಪ ಸಂಕೀರ್ಣವಾದ ಅರ್ಥ ಕೊಡುತ್ತೆ. ಇದು ಬರೀ ನಾಶ ಅಲ್ಲ, ಬದಲಿಗೆ ಪರಿವರ್ತನೆ ಅಥವಾ ತಪ್ಪನ್ನ ಸರಿಪಡಿಸೋ ಒಂದು ಪ್ರಕ್ರಿಯೆ ಅಂತನೂ ಅನ್ಸುತ್ತೆ. ಸರಿ, ಈಗ ದೇವಸ್ಯ ಅನ್ನೋ ಪದಕ್ಕೆ ಬರೋಣ. ಇದರ ಅರ್ಥ ದಿವ್ಯವಾದ, ದೇವರಿಗೆ ಸಂಬಂಧಿಸಿದ. ಇಲ್ಲಿ ಶ್ರೀನಿವಾಸನ ಲೀಲೆಗಳು, ಅವನ ವೈಭವ ಮುಖ್ಯವಾಗುತ್ತಲ್ವಾ? ಖಂಡಿತವಾಗಿಯೂ. ದೇವಸ್ಯ ಅನ್ನೋದು ಆತನ ದೈವೀ ಲೀಲೆಗಳನ್ನ ಮತ್ತು ವೈಭವವನ್ನ ಸೂಚಿಸುತ್ತೆ. ಈ ಲೇಖನದಲ್ಲಿ ಇದರ ವಿವರಣೆ ತುಂಬಾ ಸ್ವಾರಸ್ಯವಾಗಿದೆ ಗೊತ್ತಾ? ಶ್ರೀನಿವಾಸ ಪದ್ಮಾವತಿಯನ್ನ ಒಲಿಸಿಕೊಳ್ಳೋಕೆ ಮಾಡಿದ ನಾಟಕೀಯವಾದ ರೀತಿಗಳು, ವೈಕುಂಠವನ್ನ ಬಿಟ್ಟು ವೆಂಕಟಾಚಲಕ್ಕೆ ಬಂದಿದ್ದು, ಇವೆಲ್ಲ ದೈವೀ ಲೀಲೆಗಳೇ. ಆತ ಬರೀ ರಾಜಕುಮಾರನಾಗಿರ್ಲಿಲ್ಲ. ಪದ್ಮಾವತಿಯನ್ನ ಭೇಟಿ ಮಾಡೋಕೆ ಬೇಟೆಗಾರನ ವೇಷ ಹಾಕಿದ್ದು, ಪ್ರೇಮ ನಿವೇದನೆ ಮಾಡಿದ್ದು, ಅವಳ ಮನಸ್ಸನ್ನ ತಿಳಿಯೋಕೆ ಭವಿಷ್ಯ ಹೇಳೋ ಕೊರವಂಜಿ ವೇಷ ಹಾಕಿದ್ದು, ಮದುವೆ ಖರ್ಚಿಗಾಗಿ ಕುಬೇರನ ಹತ್ರ ಸಾಲ ಕೇಳೋ ಯಾಚಕನ ತರ ವರ್ತಿಸಿದ್ದು, ಹೀಗೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಪಾತ್ರಗಳನ್ನ ಆಕ್ಚುಲಿ ಲೀಲಾಜಾಲವಾಗಿ ನಿರ್ವಹಿಸಿದನು. ಹೌದು ಹೌದು, ಆ ಪಾತ್ರಗಳ ವೈವಿಧ್ಯತೆ. ಅದೇ ಅವನ ದೇವಸ್ವರೂಪ ಅಲ್ವಾ? ಅಂದ್ರೆ ದಿವ್ಯವಾದ ಆಟವನ್ನ ಆಡೋನು ಅಂತ. ಅವನ ಮದುವೆಯ ಮೆರವಣಿಗೆಯ ವೈಭವ, ಆಕಾಶರಾಜ ಮಾಡಿದ ಅದ್ದೂರಿ ವ್ಯವಸ್ಥೆಗಳು, ಆಮೇಲೆ ಕೊನೆಯಲ್ಲಿ ಪದ್ಮಾವತಿಯನ್ನ ಮದುವೆಯಾಗಿ ಅವಳನ್ನ ತನ್ನ ಎದೆಯಲ್ಲಿ ಮೊದಲೇ ಇದ್ದ ಲಕ್ಷ್ಮಿಯ ರೂಪವಾದ ಶ್ರೀಯಂದಿಗೆ ಒಂದಾಗಿಸಿ ಪರಿಪೂರ್ಣನಾದದ್ದು, ಇವೆಲ್ಲ ದೇವಸ್ಯ ಪದದ ಅನುಸಂಧಾನಕ್ಕೆ ಒಳ್ಳೆ ವಿಷಯಗಳು. ಶ್ರೀನಿವಾಸ ಇಲ್ಲಿ ಹಾಕಿದ ಪಾತ್ರಗಳ ವೈವಿಧ್ಯತೆಯೇ ಗಮನ ಸೆಳೆಯುತ್ತೆ. ಬೇಟೆಗಾರ, ಪ್ರೇಮಿ, ಭವಿಷ್ಯ ಹೇಳೋಳು, ಸಾಲಗಾರ, ಇದು ಆಲ್ಮೋಸ್ಟ್ ನಾಟಕೀಯವೇ ಸರಿ. ಇದು ಲೀಲೆ ಅಂದ್ರೆ ಆಟ ಅನ್ನೋ ಅಂಶವನ್ನ ಸ್ಪಷ್ಟವಾಗಿ ಹೇಳುತ್ತೆ. ತನ್ನ ದೈವೀ ಉದ್ದೇಶವನ್ನ ಪೂರೈಸ್ಕೊಳ್ಳೋಕೆ ಎಷ್ಟು ಸುಲಭವಾಗಿ ಈ ಪಾತ್ರಗಳ ಮಧ್ಯೆ ಚಲಿಸ್ತಾನೆ. ಸರಿ, ಈಗ ಧೀಮಹಿ ಕಡೆಗೆ ಗಮನ ಹರಿಸೋಣ. ಇದರರ್ಥ ನಾವು ಧ್ಯಾನಿಸ್ತೇವೆ ಅಥವಾ ತಿಳಿಯಲು, ಧ್ಯಾನಿಸಲು ಯೋಗ್ಯವಾದ ರೂಪ. ಇಲ್ಲಿ ಯಾವ ರೂಪವನ್ನ ಧ್ಯಾನಿಸೋಕೆ ಲೇಖನ ಹೇಳುತ್ತೆ? ಧೀಮಹಿ ಅಂದ್ರೆ
ನಾವು ಧ್ಯಾನಿಸಬೇಕಾದ ಅರಿತುಕೊಳ್ಳಬೇಕಾದ ಶ್ರೇಷ್ಠವಾದ ತತ್ವ ಅಥವಾ ರೂಪ. ಲೇಖನ ಇದನ್ನ ಹಲವಾರು ನೆಲೆಗಳಲ್ಲಿ ವಿವರಿಸುತ್ತೆ. ಮೊದಲನೇದಾಗಿ, ಶ್ರೀನಿವಾಸನು ದ್ವಾಪರಯುಗದಲ್ಲಿ ಗೃಹಸ್ಥಾಶ್ರಮ ಧರ್ಮವನ್ನ ಪಾಲಿಸಿದ ಶ್ರೀಕೃಷ್ಣನೇ ಅನ್ನೋ ತಿಳುವಳಿಕೆ. ಕೃಷ್ಣನ ಹಾಗೆ ಇವನು ಲಕ್ಷ್ಮೀಪತಿ. ಎರಡನೇದಾಗಿ, ಭವಿಷ್ಯೋತ್ತರ ಪುರಾಣದಲ್ಲಿ ವಿವರವಾಗಿ ಬರೋ ವೆಂಕಟೇಶ ಮಾಹಾತ್ಮ್ಯದ ಕಥಾನಾಯಕನಾಗಿ ಆತ ಧ್ಯಾನಿಸಲ್ಪಡ್ತಾನೆ. ಮೂರನೇದಾಗಿ, ವಿಷ್ಣು ಸಹಸ್ರನಾಮದಲ್ಲಿ ಬರೋ ಲಕ್ಷ್ಮೀಪತಿ, ಊರ್ಧ್ವಗಃ, ಪಾಪನಾಶನಃ ಇತ್ಯಾದಿ ಹೆಸರುಗಳು ಅವನ ಧ್ಯಾನಯೋಗ್ಯ ಗುಣಗಳನ್ನ ಹೊಗಳುತ್ತವೆ. ಇವೆಲ್ಲವನ್ನೂ ಮೀರಿ ಗಾಯತ್ರಿ ಮಂತ್ರ ಮೂಲತಃ ಸೂರ್ಯನಾರಾಯಣನನ್ನ ಹೇಳುತ್ತೆ. ಆ ಸೂರ್ಯನಾರಾಯಣನ ಸ್ವರೂಪನೇ ಶ್ರೀನಿವಾಸ ಅಂತ ಅರಿಯೋದು ಧೀಮಹಿ ಪದದ ಅತ್ಯುನ್ನತ ಅನುಸಂಧಾನಕ್ಕೆ ಪ್ರೇರಣೆ ನೀಡುತ್ತೆ. ಹಾಗಾದ್ರೆ ಧೀಮಹಿಯು ಶ್ರೀನಿವಾಸನ ಬಹುಮುಖ್ಯ ವ್ಯಕ್ತಿತ್ವವನ್ನ ಗ್ರಹಿಸೋ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಐತಿಹಾಸಿಕವಾಗಿ ಕೃಷ್ಣನ ಜೊತೆ, ಪೌರಾಣಿಕವಾಗಿ ವೆಂಕಟೇಶ ಮಹಾತ್ಮ್ಯದ ನಾಯಕನಾಗಿ, ಗುಣಗಳ ಮೂಲಕ ಸಹಸ್ರನಾಮದ ಸ್ತುತಿಗಳಲ್ಲಿ, ಮತ್ತೆ ಕೊನೆಗೆ ಮೂಲಭೂತವಾಗಿ ಸೂರ್ಯನಾರಾಯಣನ ತತ್ವವಾಗಿ. ಇದು ಬರೀ ಒಂದು ರೂಪ ಅಲ್ಲ, ಅವನ ಸಂಪೂರ್ಣತೆಯನ್ನ ಅರಿಯೋ ಪ್ರಯತ್ನ ಅನ್ಸುತ್ತೆ. ಈಗ ಗಾಯತ್ರಿ ಮಂತ್ರದ ಕೊನೆಯ ಭಾಗಕ್ಕೆ ಬರೋಣ. ಧಿಯೋ ಯೋನ ಪ್ರಚೋದಯಾತ್. ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನ ಪ್ರಚೋದಿಸ್ತಾರೋ, ಶ್ರೀನಿವಾಸನು ನಮ್ಮ ಬುದ್ಧಿಗಳನ್ನ ಹೇಗೆ ಪ್ರಚೋದಿಸ್ತಾನೆ? ಇದು ಎಲ್ಲವನ್ನೂ ಒಟ್ಟಿಗೆ ಸೇರಿಸೋ ಭಾಗ. ಲೇಖನದ ಪ್ರಕಾರ ಶ್ರೀನಿವಾಸನೇ ತೆರೆಮರೆಯಲ್ಲಿ ನಿಂತು ಎಲ್ಲಾ ಘಟನೆಗಳನ್ನು, ಪಾತ್ರಗಳನ್ನು ಪ್ರೇರೇಪಿಸೋ ಮೂಲಶಕ್ತಿ. ಸವಿತೃವಾಗಿ ಸನ್ನಿವೇಶ ಸೃಷ್ಟಿ ಮಾಡಿದವನು ಅವನೇ. ಪ್ರಚೋದಯಾತ್ ತತ್ವದ ಮೂಲಕ ಎಲ್ಲರ ಬುದ್ಧಿಗಳನ್ನು ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಪ್ರೇರೇಪಿಸುವನೂ ಅವನೇ. ಉದಾಹರಣೆಗೆ, ತನ್ನ ಭಕ್ತವಾತ್ಸಲ್ಯವನ್ನ ಜಗತ್ತಿಗೆ ತೋರ್ಸೋಕೆ ಭೃಗುಮುನಿಗೆ ಪರೀಕ್ಷೆ ಮಾಡೋ ಬುದ್ಧಿಯನ್ನ ಪ್ರೇರೇಪಿಸಿದ್ದು, ತನ್ನ ಮದುವೆ ಲೀಲೆಗೆ ವೇದಿಕೆ ರೆಡಿ ಮಾಡೋಕೆ ಲಕ್ಷ್ಮೀದೇವಿ ಕೋಪ ಮಾಡ್ಕೊಂಡು ಕೋಲ್ಹಾಪುರಕ್ಕೆ ಹೋಗೋ ಹಾಗೆ ಪ್ರೇರೇಪಿಸಿದ್ದು, ಬ್ರಹ್ಮ ಹಸುವಾಗಿ ವಕುಳಾದೇವಿ ಯಶೋದೆಯಾಗಿ ತಮ್ಮ ಪಾತ್ರಗಳನ್ನ ಮಾಡೋ ಹಾಗೆ ಬುದ್ಧಿ ಕೊಟ್ಟಿದ್ದು, ಮೊದಲು ಒಪ್ಪದ ಪದ್ಮಾವತಿಯ ಮನಸ್ಸನ್ನ ಬದಲಾಯಿಸಿ ತನ್ನನ್ನ ಮದುವೆಯಾಗೋ ಹಾಗೆ ಅವಳ ಬುದ್ಧಿಯನ್ನ ಪ್ರೇರೇಪಿಸಿದ್ದು, ವಕುಳಾದೇವಿ ಮತ್ತು ಶುಕಮುನಿಗಳು ಮದುವೆಯ ಸಂಧಾನವನ್ನ ಯಶಸ್ವಿಯಾಗಿ ಮಾಡೋ ಹಾಗೆ ಅವರ ಬುದ್ಧಿಯನ್ನ ಪ್ರಚೋದಿಸಿದ್ದು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಅವನೇ ಸೂತ್ರಧಾರಿಯಾಗಿ ಕೆಲಸ ಮಾಡ್ತಾನೆ. ಕೊನೆಗೆ ಭಕ್ತರಾದ ನಾವು ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣದ ಕಥೆಯನ್ನ ಕೇಳಿ, ಓದಿ, ಆ ಮೂಲಕ ಆದಿ ದಂಪತಿಗಳಾದ ಲಕ್ಷ್ಮೀನಾರಾಯಣರ ಶಾಶ್ವತವಾದ ತತ್ವವನ್ನ ಚಿಂತನೆ ಮಾಡೋ ಹಾಗೆ ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನ ಪ್ರಚೋದಿಸುವನು ಆ ಶ್ರೀನಿವಾಸನೇ. ಓಹೋ, ಇದು ನಿಜಕ್ಕೂ ಒಂದು ಪೂರ್ಣ ವೃತ್ತವನ್ನ ತರುತ್ತೆ. ಆತ ಬರೀ ಘಟನೆಗಳನ್ನ ಸೃಷ್ಟಿಸೋದಲ್ಲ, ಆ ಘಟನೆಗಳ ಹಿಂದಿನ ಆಳವಾದ ಅರ್ಥವನ್ನ ಗ್ರಹಿಸೋಗ್ಬೇಕಾದ ಬುದ್ಧಿಶಕ್ತಿಯನ್ನು ಅವನೇ ಕೊಡ್ತಾನೆ. ಅಂದ್ರೆ ಅವನೇ ನಾಟಕ ಬರೆದವನು, ಮತ್ತೆ ಪ್ರೇಕ್ಷಕರು ಆ ನಾಟಕವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಗೈಡ್ ಮಾಡೋನು ಅವನೇ ಅನ್ನೋ ಹಾಗಾಯಿತು. ಇದಲ್ದೆ ಮೂಲ ಲೇಖನದಲ್ಲಿ ಶ್ರೀನಿವಾಸನಿಗೆ ನಾರಾಯಣ ಮತ್ತೆ ಪರಬ್ರಹ್ಮ ಅನ್ನೋ ಶಬ್ದಗಳ ಅರ್ಥವನ್ನು ಅನ್ವಯಿಸಲಾಗಿದೆ ಅಲ್ವಾ? ಹೌದು, ಲೇಖನದ ಕೊನೆಯಲ್ಲಿ ಅದನ್ನ ಸ್ವಲ್ಪ ಟಚ್ ಮಾಡಿದ್ದಾರೆ. ನಾರಾಯಣ ಅಂದ್ರೆ, ನಾರ ಅಂದ್ರೆ ಜ್ಞಾನ, ನೀರು ಮತ್ತೆ ಲಕ್ಷ್ಮಿಗೂ ಆಶ್ರಯನಾದವನು, ಅಯನ ಅಂದ್ರೆ ಆಶ್ರಯ ಅಥವಾ ನೆಲೆ. ಹೀಗೆ ಆತ ಲಕ್ಷ್ಮಿಗೆ ಆಶ್ರಯದಾತ, ಎಲ್ಲಾ ಜೀವರಾಶಿಗಳಿಗೂ ಜ್ಞಾನದ ನೆಲೆ ಆದವನು. ಹಾಗೆ ಪರಬ್ರಹ್ಮ ಶಬ್ದ ಆತ ದೋಷ ಇಲ್ಲದವನು, ಎಲ್ಲ ಒಳ್ಳೆಯ ಗುಣಗಳ ನಿಧಿ, ಎಲ್ಲರಿಗಿಂತ ಮೀರಿದವನು ಅನ್ನೋದನ್ನ ಸೂಚಿಸುತ್ತೆ ಅಂತ ವಿವರಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಲೇಖನ ಶ್ರೀನಿವಾಸ ದೇವರ ಅನೇಕ ಗುಣಲಕ್ಷಣಗಳನ್ನ, ಅವನ ಅವತಾರದ ಬೇರೆ ಬೇರೆ ಲೀಲೆಗಳನ್ನ, ಗಾಯತ್ರಿ ಅನ್ನೋ ಅತಿ ಶ್ರೇಷ್ಠ ಮತ್ತು ಸಾರ್ವತ್ರಿಕ ಮಂತ್ರದ ಪ್ರತಿಯೊಂದು ಪದಕ್ಕೂ ತುಂಬಾ ತರ್ಕಬದ್ಧವಾಗಿ ವ್ಯವಸ್ಥಿತವಾಗಿ ಜೋಡಿಸಿ ಆಳವಾದ ಚಿಂತನೆಗೆ ಅಂದ್ರೆ ಅನುಸಂಧಾನಕ್ಕೆ ಒಂದು ಸ್ಪಷ್ಟವಾದ ಸುಂದರವಾದ ಚೌಕಟ್ಟನ್ನ ಒದಗಿಸಿಕೊಡುತ್ತೆ. ಇದು ಬರೀ ಇನ್ಫಾರ್ಮೇಶನ್ ಅಲ್ಲ, ಒಂದು ಸಾಧನಾ ಮಾರ್ಗ ಕೂಡ ಹೌದು. ಹಾಗಾದ್ರೆ ಚಿಕ್ಕದಾಗಿ ಹೇಳೋದಾದ್ರೆ ಈ ಮೂಲ ಲೇಖನ ನಮಗೇನ್ ಕೊಡುತ್ತೆ? ಇದು ಗಾಯತ್ರಿ ಮಂತ್ರದ ಹಾಗೆ ಎಲ್ಲರಿಗೂ ಗೊತ್ತಿರೋ ಒಂದು ಸಾರ್ವತ್ರಿಕ ಚೌಕಟ್ಟನ್ನ ಬಳಸ್ಕೊಂಡು ಶ್ರೀನಿವಾಸ ದೇವರ ನಿರ್ದಿಷ್ಟ ಕಥೆಗಳನ್ನ, ಗುಣಗಳನ್ನ ಹಿಂದೆಂದಿಗಿಂತ ಆಳವಾಗಿ ಅರ್ಥಪೂರ್ಣವಾಗಿ ಚಿಂತನೆ ಮಾಡೋಕ್ಕೆ ಒಂದು ವಿಶಿಷ್ಟವಾದ ದಾರಿ ತೋರಿಸ್ಕೊಡುತ್ತೆ. ಇದು ಬರೀ ಶ್ರೀನಿವಾಸನ ಭಕ್ತರಿಗೆ ಮಾತ್ರ ಅಲ್ಲ, ಗಾಯತ್ರಿ ಮಂತ್ರದ ಆಳ ತಿಳಿಬೇಕು ಅನ್ನೋರಿಗೂ ಉಪಯೋಗ ಆಗ್ಬೋದಲ್ವಾ? ಇದು
ಭಕ್ತಿ ಅಂದರೆ ಶ್ರದ್ಧೆ, ಪ್ರೀತಿ ಮತ್ತು ಜ್ಞಾನ, ತಿಳುವಳಿಕೆ ಎರಡನ್ನೂ ಒಂದೇ ಸಮಯದಲ್ಲಿ ಬೆಳೆಸೋಕೆ ಸಹಾಯ ಮಾಡುತ್ತೆ. ಹೌದು, ಖಂಡಿತವಾಗಿಯೂ. ಮತ್ತೆ ಇದು ಮೂಲ ಗ್ರಂಥದ ಒಟ್ಟಾರೆ ಆಶಯಕ್ಕೆ ಪೂರ್ತಿಯಾಗಿ ಹೊಂದಿಕೊಳ್ಳುತ್ತೆ. ಗ್ರಂಥದ ಬೇರೆ ಭಾಗಗಳಲ್ಲಿ ಪದೇ ಪದೇ ಹೇಳ್ದ ಹಾಗೆ ಯಾವುದೇ ಧಾರ್ಮಿಕ ಆಚರಣೆ ಇರ್ಲಿ, ಅದು ಬರೀ ಹೊರಗಿನ ಕ್ರಿಯೆಯಾಗಿ ಉಳಿಬಾರ್ದು. ಅದರ ಹಿಂದಿನ ಜ್ಞಾನ, ಅದರ ತತ್ವದ ಅರಿವು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಅಂದ್ರೆ ಗಟ್ಟಿಯಾದ ನಂಬಿಕೆ ಮತ್ತು ವಿಶ್ವಾಸ, ಇವುಗಳು ಸೇರಿದಾಗ ಮಾತ್ರ ಆ ಆಚರಣೆ ನಿಜವಾದ ಅರ್ಥದಲ್ಲಿ ಪರಿಣಾಮಕಾರಿಯಾಗತ್ತೆ, ಫಲ ಕೊಡುತ್ತೆ. ಈ ಲೇಖನ ಆ ತರಹದ ಆಳವಾದ ಅರ್ಥೈಸುವಿಕೆಗೆ, ಅನುಸಂಧಾನಕ್ಕೆ ಒಂದು ಅತ್ಯುತ್ತಮ ಪ್ರಾಕ್ಟಿಕಲ್ ಉದಾಹರಣೆ. ಇದು ಸಿದ್ಧಾಂತವನ್ನ ಆಚರಣೆಗೆ ತರೋದು ಹೇಗೆ ಅಂತ ತೋರ್ಸುತ್ತೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ರೋಗೋಣ. ಮೂಲ ಗ್ರಂಥದಲ್ಲಿ ಸಂಧ್ಯಾವಂದನೆ ಅಂತ ನಿತ್ಯಕರ್ಮಗಳಿಂದ ಏಕಾಗ್ರತೆ ಹೆಚ್ಚಾಗುತ್ತೆ, ಅಹಂಕಾರ ನಾಶ ಆಗುತ್ತೆ, ಪಾಪಗಳು ಹೋಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ತೇಜಸ್ಸು ಹೆಚ್ಚುತ್ತೆ, ಹೀಗೆ ಹಲವಾರು ಪ್ರಯೋಜನಗಳನ್ನ ಹೇಳಿದ್ದಾರೆ. ಈಗ ನಾವು ಚರ್ಚೆ ಮಾಡಿದ್ವಲ್ಲ, ಈ ಅನುಸಂಧಾನದ ವಿಧಾನ ಅಂದ್ರೆ ದೇವತಾ ಸ್ವರೂಪದ ಇಂಥ ವ್ಯವಸ್ಥಿತವಾದ ಅರ್ಥಗರ್ಭಿತವಾದ ಚಿಂತನೆಯನ್ನ ನಮ್ಮ ದೈನಂದಿನ ನಿತ್ಯಕರ್ಮಗಳಲ್ಲಿ, ಅದು ಸಂಧ್ಯಾವಂದನೆಯೇ ಇರಲಿ, ಪೂಜೆಯೇ ಇರಲಿ ಅಥವಾ ನಾಮಜಪವೇ ಇರಲಿ, ಅದರಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆ ಆಚರಣೆಗಳಿಂದ ನಿರೀಕ್ಷೆ ಮಾಡೋ ಈ ಪ್ರಯೋಜನಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಅನುಭವದಲ್ಲಿ ಹೇಗೆ ಇನ್ನೂ ಶಕ್ತಿಶಾಲಿಯಾಗಿ ಸ್ಪಷ್ಟವಾಗಿ ಕಾಣಿಸಬಹುದು. ಬರೀ ಕರ್ಮ ಮಾಡೋದಕ್ಕೂ ಜ್ಞಾನದಿಂದ ಕೂಡಿದ ಕರ್ಮ ಮಾಡೋದಕ್ಕೂ ಆಗೋ ವ್ಯತ್ಯಾಸ ಏನು? ಇದೊಂದು ಆಲೋಚಿಸಬೇಕಾದ, ಅನುಭವಿಸಬೇಕಾದ ವಿಷಯ.